ಪ್ರಿಪರೇಷನ್ ಇಲ್ಲದೆ ಸಡನ್ ಆಗಿ ಲೈವ್ ಬಂದಿರೋದ್ರ ಹಿಂದೆ ತುಂಬಾ ಒಳ್ಳೆ ಅದ್ಭುತವಾದ ವಿಷಯ ಇದೆ. ಇವತ್ತು ನಮ್ಮ ಜೊತೆ ತುಂಬಾ ಸೀನಿಯರ್ ಆದ ಒಬ್ರು ಇದ್ದಾರೆ. ಅವರು ತಮ್ಮ ಮನಸ್ಸಿನ ಶಕ್ತಿಯಿಂದ ಏನು ಚಮತ್ಕಾರವನ್ನ ಸಮೃದ್ಧಿಯಲ್ಲಿ ಅನುಭವಿಸಿದ್ರು, ತಮ್ಮ ಅಂತರಂಗದಲ್ಲಿ ಅನುಭವಿಸಿದ್ರು ಅನ್ನೋದು ತುಂಬಾ ಜನಕ್ಕೆ ಮಾದರಿ ಆಗ್ಬೋದು. ಆದ್ರಿಂದ ನಿಮ್ಗೆ ಎಲ್ಲರ ಹತ್ರ ಇದನ್ನ ಹಂಚ್ಕೊಳ್ಳೇಬೇಕು ಅನ್ನೋ ಉತ್ಸುಕತೆಯಿಂದ ನಾನು ಜಾಯಿನ್ ಆಗ್ತಾ ಇದ್ದೀನಿ. ಅಮ್ಮ ನಮಸ್ಕಾರ. ನಮಸ್ತೆ. ತುಂಬಾ ಥ್ಯಾಂಕ್ಸ್ ಎಲ್ಲರ ಜೊತೆ ಅನುಭವ ಹಂಚ್ಕೊಳಕ್ ಬಂದಿದ್ದಕ್ಕೆ. ಜ್ಯೋತಿಶ್ರೀ ಅಂತ ಅಮ್ಮ ಅವ್ರ ಹೆಸರು. ತುಂಬಾ ವಿಶೇಷವಾದ ಚಮತ್ಕಾರಯುತವಾದ ವಿಷಯ ಏನು ಅಂದ್ರೆ, ಬುದ್ಧ ಹೇಳ್ತಾರೆ ಮೈಂಡ್ ಇಸ್ ಎವ್ರಿಥಿಂಗ್, ವಾಟ್ ಯು ಥಿಂಕ್ ಯು ಬಿಕಮ್ ಅಂತ. ಸೊ ವಾಟ್ ಯು ಆರ್ ಇಸ್ ಮೇಡ್ ಅಪ್ ಆಫ್ ಯುವರ್ ಓನ್ ಥಾಟ್ಸ್. ನಿಮ್ಮ ಆಲೋಚನೆಗಳಿಂದಲೇ ನೀವು ಆಗಿರುವುದು ಅಂತಾನೆ ಹೇಳ್ತಾರೆ. ಈ ಆಲೋಚನೆಗಳಲ್ಲಿ ಬದಲಾವಣೆಯನ್ನು ಮಾಡಿಕೊಂಡು, ಮನಸ್ಸಿನ ಶಕ್ತಿಯಲ್ಲಿ ಬದಲಾವಣೆ ಮಾಡಿಕೊಂಡು ಎಂತ ಅದ್ಭುತವಾದ ಟ್ರಾನ್ಸ್ಫಾರ್ಮೇಶನ್ ಕೇವಲ 3 ಸೆಷನ್ಗಳಲ್ಲಿ ಅಮ್ಮ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಅನ್ನೋದನ್ನ ಅವ್ರ ಮಾತಲ್ಲೇ ಕೇಳಬೇಕು. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ನರೇಷನ್ ಕೊಟ್ಬಿಡ್ತೀನಿ. ಸುಮಾರು 2 ತಿಂಗಳ ಹಿಂದೆ ಅಮ್ಮ ಬಂದಾಗ ನಮ್ಮ ಕ್ಲಿನಿಕ್ ಫಸ್ಟ್ ಫ್ಲೋರ್ ಇದ್ದಾಗ ಲಿಫ್ಟ್ ಕೂಡ ವರ್ಕ್ ಆಗ್ತಾ ಇರಲಿಲ್ಲ. ಸೊ ನಡೆಯೋಕ್ ಆಗೋದೇ ಇಲ್ಲ, ಅಷ್ಟು ಕ್ರಿಟಿಕಲ್ ಇದ್ದಾರೆ ಅಂದಾಗ ನಾನೇ ಸ್ವತಃ ಕೆಳಗಡೆ ಹೋಗಿ ಅವ್ರು ಆಟೋಲ್ಲೇ ಕೂತಿದ್ರು. ಅವ್ರ ಹಸ್ಬೆಂಡ್ ಬಂದು ರಿಕ್ವೆಸ್ಟ್ ಮಾಡಿದ್ರು, ಅಲ್ಲೇ ಕನ್ಸಲ್ಟೇಷನ್ ಮಾಡಿದ್ವಿ ಆನ್ ರೋಡ್, ಲಿಟ್ರಲಿ ಇನ್ಸೈಡ್ ದಿ ಆಟೋ. ಅಂಡ್ ಅಮ್ಮ ಕೇಳ್ತಾ ಇದ್ರು, ಫಸ್ಟ್ ಟೈಮ್ಗೆ ನನಗೆ ಬರಕ್ ಆಗ್ತಾ ಇಲ್ಲ, ನಾನು ಹೀಲಿಂಗ್ ಎಲ್ಲ ಹೆಂಗ್ ಬರ್ಲಿ, ಲಿಫ್ಟ್ ರೆಡಿ ಆದ್ರೂ 4 ಮೆಟ್ಲು ಹತ್ಕೊಂಡು ಲಿಫ್ಟ್ ಹತ್ರ ಹೋಗ್ಬೇಕಲ್ಲ, ಅದು ಹೇಗ್ ಸಾಧ್ಯ ಆಗಿ, ಅಯ್ಯೋ ನಾನು ವಾಸಿ ಆಗಲ್ವೇನೋ ಅಂತ ನಾನು ಅವ್ರಿಗೆ ಹೇಳಿದೆ. ನಾನು ಆಲ್ರೆಡಿ ಚಿಕಿತ್ಸೆ ತಗೊಂಡಿದ್ದೀನಿ, ಚೆನ್ನಾಗಿದ್ದೀನಿ ಅಂತ ಅನ್ಕೊಳ್ಳಿ, ಸ್ವಲ್ಪ ದಿನದಲ್ಲಿ ಲಿಫ್ಟ್ ರೆಡಿ ಆಗುತ್ತೆ, ಆಮೇಲೆ ನಾವು ನಿಮ್ಗೆ ಫೋನ್ ಮಾಡ್ತೀವಿ, ನೀವು ಬನ್ನಿ, ಇಲ್ಲ ಅಂದ್ರೆ ನಾವು ಹೇಗಿದ್ರು ಮಲ್ಲೇಶ್ವರಂ ರಾಜಾಜಿನಗರ ಹತ್ರ ಒಂದು ಬ್ರಾಂಚ್ ಕೂಡ ಮಾಡ್ತಾ ಇದೀವಿ, ಅಲ್ಲೇ ನೀವು ಬರ್ಬೋದು ಅಂತ ಹೇಳಿದ್ವಿ. ಸರಿ, ಸ್ವಲ್ಪ ದಿನ ಆದ್ಮೇಲೆ ಅವ್ರ ಹಸ್ಬೆಂಡ್ ಅವರು ಕರ್ಕೊಂಡು ಬಂದ್ರು. ಅಯ್ಯೋ ಯಾವಾಗ ಓಪನ್ ಮಾಡ್ತಿರೋ ಏನೋ ಗೊತ್ತಿಲ್ಲ, ನಾವು ಬಂದ್ಬಿಡ್ತೀವಿ ಅಂತ. ಸುಮಾರು ಒಂದು 20 ನಿಮಿಷ ಮೇಲೆ ತಗೊಂಡಿರ್ತಾರೆ ಮೆಟ್ಲತ್ ಬರೋಕೆ, ಆಗ್ತಾನೆ ಇರ್ಲಿಲ್ಲ ಅವ್ರಿಗೆ. ತುಂಬಾ ಕಷ್ಟಪಟ್ರು. ನಮಗೂ ವಿ ಫೆಲ್ಟ್ ವೆರಿ ಗಿಲ್ಟಿ, ಅಯ್ಯೋ ಈ ತರ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ಬರ್ತಿದಾರಲ್ಲ ಅಂತ. ಆದ್ರೆ ಇವತ್ತು ಕೇವಲ 3 ಸೆಷನ್ಗಳಾದ್ಮೇಲೆ ಅವ್ರ ಹಸ್ಬೆಂಡು ಮನೇಲಿ ಬಿಟ್ಟು ಅಮ್ಮ ಒಬ್ಬರೇ ಬಂದಿದ್ದಾರೆ, ಮೆಟ್ಲತ್ಕೊಂಡು ಬಂದಿದ್ದಾರೆ, ಮೇಲ್ಗಡೆ ಲ್ಯಾಬ್ಗೆ ಹೋದ್ರು, ಕೆಳಗಡೆ ಬಂದ್ರು. ಅಂಡ್ ಅವ್ರ ಖುಷಿಯನ್ನ ಎಷ್ಟು ಚೆನ್ನಾಗಿ ವ್ಯಕ್ತಪಡಿಸ್ತಾ ಇದ್ರು ಅಂದ್ರೆ, ಇದು ನಿಮ್ ಜೊತೆ ಹಂಚ್ಕೋಬೇಕು. ಯಾಕಂದ್ರೆ 58 ವರ್ಷದ ಒಬ್ಬ ಮಹಿಳೆ, ಎಷ್ಟೊಂದು ಸಮಸ್ಯೆ ನೀವು ನೋಡ್ಬೋದು. ಅವ್ರದ್ದು ಆಲ್ಮೋಸ್ಟ್ ಎಷ್ಟು ಉದ್ದ ನಾವು ಸಿಂಪ್ಟಮ್ಸ್ ಲಿಸ್ಟ್ ನ ಬರ್ದಿದೀವಿ ಅಂದ್ರೆ, ಮೊಬಿಲಿಟಿನೇ ಕಳ್ಕೊಳ್ತಾರೆ ಅಂದ್ರೆ ಯಾವ ತರ ಎಲ್ಲ ಮಾನಸಿಕ ದೈಹಿಕ ಯಾತನೆಗಳು ಅನುಭವಿಸಿರ್ಬೋದು ಅಂತ ನೀವು ಗೆಸ್ ಮಾಡ್ಬೋದು. ಸೊ ಅವ್ರಿಗೆ ಇಲ್ಲಿ ಬಂದಾಗ ಏನ್ ಅನ್ನಿಸ್ತಾ ಇತ್ತು, ಏನ್ ಸಮಸ್ಯೆ ಇತ್ತು, ಇವತ್ತು ಇಂಡಿಪೆಂಡೆಂಟ್ ಆಗಿ ಅವರೇ ನಡ್ಕೊಂಡು ಬಂದಿರೋದ್ರಿಂದ, ಅಂದ್ರೆ ಇಮ್ಮೊಬಿಲಿಟಿಯನ್ನು ಟ್ರೀಟ್ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್, ಅದು ಈ ಏಜ್ ಅಲ್ಲಿ ಅಂತ ಹೇಳ್ತೀವಿ. ಇಷ್ಟು ಟ್ರಾನ್ಸ್ಫಾರ್ಮೇಶನ್ ಆಗಿರೋದ್ರ ಹಿಂದೆ ರಹಸ್ಯ ಏನು, ಅವ್ರ ಬಾಯಿಲೆ ಕೇಳೋಣ. ಅಮ್ಮ ನಮಸ್ಕಾರ. ನಮಸ್ತೆ. ಎಸ್ ಹೇಳಿಮ್ಮ, ನಿಮ್ಗೆ ಇಲ್ಲಿ ಬಂದಾಗ ಏನೆಲ್ಲ ಸಮಸ್ಯೆ ಇತ್ತು, ಮತ್ ಯಾಕೆ ನೀವು ಮೆಟ್ಲು ಹತ್ಕೊಂಡು ಬರಕ್ ಆಗಿಲ್ಲ ಫಸ್ಟ್ ದಿನ, ಇಲ್ಲಿ ಇವತ್ತು ನಿಮ್ಗೆ ಈ 2-3 ಧ್ಯಾನ ಚಿಕಿತ್ಸೆ ಮಾಡಿದ ಮೇಲೆ ಹೇಗೆ ಅನ್ನಿಸ್ತಾ ಇದೆ ಹೇಳಿ ಪ್ಲೀಸ್. ನನ್ಗೆ ಇಲ್ಲಿ ಬರಕ್ ಬಂದ್ರು ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು ಡಾಕ್ಟರ್. ಎಸ್, ಪ್ಯಾಲ್ಪಿಟೇಷನ್ ಇತ್ತು, ಮತ್ತೆ ಸ್ಪೈನಲ್ ಕಾರ್ಡ್ ಡಿಫ್ಯೂಸ್ ಆಗಿ ಬ್ರೈನ್ಗೆ ಬ್ಲಡ್ ಸಪ್ಲೈ ಸರಿ ಇಲ್ಲ, ಸ್ಟ್ರೋಕ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಔಷಧಿ ತಗೋತಾ ಇದ್ದೆ. ಇದೆಲ್ಲ ಸಮಸ್ಯೆಯಿಂದ ಸ್ಟ್ರೆಸ್ ಜಾಸ್ತಿ ಆಗಿ ಗ್ಯಾಸ್ಟ್ರಿಕ್ ತುಂಬಾ ಸಿವಿಯರ್ ಆಗ್ಬಿಟ್ಟಿತ್ತು ನನಗೆ. ಇದು ತಡ್ಕೊಳಕ್ ಆಗ್ತಿರ್ಲಿಲ್ಲ ಅದ್ರ ಸಿವಿಯರಿಟಿ. ಆ ಸ್ಟೇಜ್ ತಲುಪಿತ್ತು ಗ್ಯಾಸ್ಟ್ರಿಕ್. ಆ ಸ್ಟ್ರೆಸ್ಸಿಗೋ ಅಥವಾ ಫುಡ್ ಇಂದನೋ ನನ್ಗೆ ಗೊತ್ತಾಗ್ಲಿಲ್ಲ. ಅಲರ್ಜಿ ಬಂದಿತ್ತು, ಫುಡ್ ಅಲರ್ಜಿ, ಡಸ್ಟ್ ಅಲರ್ಜಿ ಎಲ್ಲ ಬಂದಿತ್ತು. ಮತ್ತೆ ಎಲ್ಲ ನಾರ್ಮಲ್ ಫುಡ್ ತಗೊಳಕ್ ಆಗ್ತಿರ್ಲಿಲ್ಲ ನನ್ಗೆ. ಪ್ಯಾಲ್ಪಿಟೇಷನ್ ಇಂದ ತುಂಬಾ ಭಯ ಆಗ್ತಿತ್ತು. ಇದೆಲ್ಲ ಸ್ಟ್ರೆಸ್ ಜಾಸ್ತಿ ಆಗಿ 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 ರಾತ್ರಿ ಕನ್ಸು ಬಂದ್ರೆ, ಕನ್ಸಲ್ಲಿ ಇದು ಬಂದ ತಕ್ಷಣ, ಕನ್ಸು ಮುಗಿದ ತಕ್ಷಣ ಎಚ್ಚರಿಕೆ ಆಗ್ತಿತ್ತು, ಆ ಕನ್ಸಲ್ಲಿ ಭಯ ಆಗ್ತಿತ್ತು. ಆ ಭಯ ಆದಾಗ ಪ್ಯಾಲ್ಪಿಟೇಷನ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ತಿತ್ತು. ಓಕೆ. ಸ್ವಲ್ಪ ಭಾರ ಎತ್ತಕ್ ಆಗ್ತಿರ್ಲಿಲ್ಲ. ಪೂರ್ತಿ ನೋಡಿ ಈಗ 180 ಡಿಗ್ರಿ ನನ್ಗೆ ತಿರ್ಗಕ್ ಆಗ್ತಿರ್ಲಿಲ್ಲ. ತಿರ್ಗಿದ ತಕ್ಷಣ ಪ್ಯಾಲ್ಪಿಟೇಷನ್ ಜಾಸ್ತಿ. ಇದೆಲ್ಲ ಎಷ್ಟು ವರ್ಷದಿಂದ ಇತ್ತಮ್ಮ ನಿಮ್ಗೆ? ಈಗ ಈ ಸ್ಪೈನಲ್ ಕಾರ್ಡ್ ಡಿಫ್ಯೂಸ್ ಆಗಿ ಸುಮಾರು ಒಂದು 3 ವರ್ಷದಿಂದ ಇರ್ಬೋದು. 3 ವರ್ಷದಿಂದ ಆಲ್ಮೋಸ್ಟ್ ಈ ತರ ತಿರ್ಗೋದು ಸಾಮಾನ್ಯ ಇತ್ತದು ಏನು ಸಾಧ್ಯನೇ ಆಗ್ತಾ ಇಲ್ಲ. ಭಾರ ಇತ್ತದು ಆಗ್ತಿರ್ಲಿಲ್ಲ. ಮತ್ತೆ ಸ್ಟ್ರೆಸ್ ತಡ್ಕೊಳಕ್ ಆಗ್ತಿರ್ಲಿಲ್ಲ, ಆಂಗ್ಸೈಟಿ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಈವನ್ ಒಂದು ಕ್ರಿಕೆಟ್ ಮ್ಯಾಚ್ ಟಿವಿಲಿ ನೋಡಿದ್ರೆ ಅದ್ ಲಾಸ್ಟ್ ಮೊಮೆಂಟ್ ಅಲ್ಲಿ ಇನ್ನ 2 ರನ್ಸ್ ಬೇಕು, 3 ರನ್ಸ್ ಬೇಕು, ಒಂದೇ ಬಾಲ್ ಇದೆ, ಅದು ಉದ್ವೇಗ ನಂಗೆ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಪಾಲ್ಪಿಟೇಷನ್ ಜಾಸ್ತಿ ಆಗ್ತಿತ್ತು. ಅದೇನ್ ಮಾಡ್ತಿದ್ದೆ, ನಾನು ಎದ್ದು ಓಡಾಡ್ತಿದ್ದೆ, ಅಂತ ಸ್ಥಿತಿಯಲ್ಲಿ ಇದ್ದೆ. ಆಮೇಲೆ ಇದು ಕಣ್ಣು ತುಂಬಾ ಬ್ಲರ್ ಆಗ್ತಿತ್ತು, ತುಂಬಾ ಬ್ಲರ್ ಆಗ್ತಿತ್ತು. ಮತ್ತೆ ಕಿವಿ ಎಲ್ಲ ಶಬ್ದ ಎಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು ಕಿವಿಯಿಂದ. ಒಂದ್ಸಲಿ ತುಂಬಾ ನೋವಾಗ್ತಿತ್ತು. ಆಮೇಲೆ ಇಡೀ ಬ್ರೈನ್ ಕೆಲಸಲಿ ಹಿಂದೆ ಎಲ್ಲ ಶೇಕ್ ಆದಂಗೆ ಆಗ್ತಿತ್ತು, ಅಲ್ಲಾಡ್ತಿದೇನೋ ಅಂತ ನೋಡ್ತಿತ್ತು ಎಲ್ಲ ಕಡೆ. ಮತ್ತೆ ಹಿಂಡಿ ಬ್ಯಾಲೆನ್ಸ್ ಇರ್ಲಿಲ್ಲ,
ನಿಂತ್ಕೊಳಕ್ ಆಗ್ತಿರ್ಲಿಲ್ಲ ನನಗೆ. ರೋಡಲ್ಲಿ ಇಂಡಿಪೆಂಡೆಂಟ್ ಆಗಿ ಓಡಾಡ್ತಿದ್ದೆ, ಬಟ್ ಕಾನ್ಫಿಡೆನ್ಸ್ ಇರಲಿಲ್ಲ ನನಗೆ. ಕಾನ್ಫಿಡೆಂಟ್ ಆಗಿ ರೋಡ್ ಕ್ರಾಸ್ ಮಾಡೋಕ್ಕೆ ಅದಕ್ಕೆಲ್ಲ ಸ್ವಲ್ಪ ಹೆಸಿಟೇಷನ್ ಇತ್ತು ಮನಸ್ಸಲ್ಲಿ. ಬಟ್ ಅದನ್ನ ಹೆಚ್ಚಿಗೆ ಮಾಡ್ಕೋಬಾರ್ದು ಅಂತ ಕಷ್ಟಪಟ್ಟು ರೋಡಲ್ಲಿ ಒಬ್ಳೆ ಓಡಾಡ್ತಿದ್ದೆ. ಈವನ್ ಅಡುಗೆ ಮಾಡ್ಬೇಕಾದ್ರೆ ಕುಕ್ಕರ್ ಇಳಿಸಕ್ ಆಗ್ತಿರ್ಲಿಲ್ಲ. ಆಮೇಲೆ ಕಾನ್ಸಂಟ್ರೇಷನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನನಗೆ. ಬುಕ್ ಓದ್ಬೇಕಾದ್ರೆ ಅದು ವಿಷಯ ಏನ್ ಹೇಳಿದೆ ಅದ್ರಲ್ಲಿ ಅಂತ ತಿಳ್ಕೊಬೇಕಂದ್ರೆ ಮೊದ್ಲು ಒಂದ್ಸಲಿ ಓದಿ ಅರ್ಥ ಆಗ್ತಿದ್ದು, 2-3 ಟೈಮ್ಸ್ ಓದಿದ್ದನ್ನೇ ಓದೋ ಸ್ಥಿತಿ ಬಂದಿತ್ತು. ಅರ್ಥನೇ ಆಗಲ್ಲ, ಕನ್ಫ್ಯೂಷನ್, ಕಾನ್ಸಂಟ್ರೇಷನ್ ಇರ್ಲಿಲ್ಲ ನನಗೆ. ಮೈನ್ ಅದೇ ಪ್ರಾಬ್ಲಮ್ ಇತ್ತು. ಮತ್ತೆ ಸ್ಮಾಲ್ ಲೆಟರ್ಸ್ ಇದ್ರೆ ಯಾರನ್ನಾರು ಓದಿ ಹೇಳಿ ಏನಿದೆ ಅಂತ ಕೇಳ್ತಿದ್ದೆ. ಇದಕ್ಕೆ ಬಂದ್ಬಿಟ್ಟಿತ್ತು ನನಗೆ. ಫಸ್ಟ್ ನಾನು ಬಂದಾಗ ನೀವು ಹೇಳಿದಾಗ ನಂಗೆ ಆಟೋ ಹತ್ತಕ್ಕೂ ಆಗ್ತಿರ್ಲಿಲ್ಲ. ಮತ್ತೆ ಇನ್ನೊಂದೇನು ವೀಕ್ಷಕರೇ ಅಂದ್ರೆ, ನನಗೆ ಡಾಕ್ಟರ್ ಹತ್ರ ಮಾತಾಡಿದಾಗ ಅದು ತುಂಬಾ ಇಂಪಾರ್ಟೆಂಟ್ ಪ್ರತಿ ಪೇಷಂಟ್ಗೂ. ಕಾನ್ಫಿಡೆನ್ಸ್ ಬಂತು ಫಸ್ಟ್ ಮೇನ್ ಥಿಂಗ್ ಅದೇ ಪೇಷಂಟ್ಗೆ. ನಾನು ಇಲ್ಲಿ ಬಂದರೆ ಕ್ಯೂರ್ ಆಗ್ತೀನಿ, ಸರಿ ಹೋಗುತ್ತೆ, ಮತ್ತೆ ಬರಬೇಕು, ಟ್ರೀಟ್ಮೆಂಟ್ ತಗೋಬೇಕು ಅನ್ನೋ ಮನೋಭಾವ ಬರಬೇಕು ಪೇಷಂಟ್ಗೆ. ಅದು ತುಂಬ ಇಂಪಾರ್ಟೆಂಟು. ಅದು ನನಗೆ ಪೂರ್ವ ಮ್ಯಾಮ್ ಹತ್ರ ಬಂದಾಗ 1,1000% ಮನಸ್ಸಿಗೆ ಹಿಡಿತು ನನಗೆ. ಬಂದರೆ ಇಲ್ಲಿ ನನಗೆ ಇದ್ರ ಬಗ್ಗೆ ಕ್ಯೂರ್ ಆಗುತ್ತೆ ಅಂತ. ಆಮೇಲೆ ನಂಗೆ ಚಿಕ್ಕ ವಯಸ್ಸಲ್ಲಿ ಈ ಟ್ರೀಟ್ಮೆಂಟು ಇದ್ರ ಬಗ್ಗೆ ಗೊತ್ತಿತ್ತು. ಅದಕ್ಕೋಸ್ಕರ ನಾನು ಮನೇಲಿ ತುಂಬ ಹೇಳಿ, ಇಲ್ಲ ಇದರಿಂದ ಸರಿ ಹೋಗುತ್ತೆ ಅಂತ ಹೇಳಿ ತುಂಬ ಗಲಾಟೆ ಮಾಡಿ ನಾನು ಇಲ್ಲಿಗೆ ಬಂದು ನಾನು ಈ ಟ್ರೀಟ್ಮೆಂಟ್ ಇನ್ನೂ ತಗೋತಾ ಇದ್ದೀನಿ. ಟ್ರೀಟ್ಮೆಂಟು ಕಂಟಿನ್ಯೂ ಆಗ್ತಾ ಇದೆ ಈಗ. ಆ ನಂಬಿಕೆ, ಈ ಟ್ರೀಟ್ಮೆಂಟ್ಗೆ ನಮ್ಮ ಮಾನಸಿಕ ನಂಬಿಕೆ ತುಂಬ ಮುಖ್ಯ. ನೀವು ನಂಬ್ಕೊಂಡು ಬರಬೇಕು ಏನೇ ಆಗಲಿ. ಈಗ ಅಲೋಪತಿಗೆ ಹೋಗ್ತೀವಿ, ಅಲ್ಲ ಏನೋ ಔಷಧಿ ಕೊಡ್ತಾರೆ, ಅದು ಆಟೋಮೆಟಿಕಾಗಿ ವರ್ಕ್ ಆಗುತ್ತೆ, ವಾಸಿ ಆಗಿಬಿಡುತ್ತೆ. ಬಟ್ ಇಲ್ಲಿ ಆಗಲ್ಲ. ನಮ್ಮ ಮನಸ್ಸಿನ ಶಕ್ತಿನ ಉಪಯೋಗಿಸ್ಕೊಂಡು ನಾವು ಅದನ್ನು, ನಮ್ಮ ಪರ್ಸೆಪ್ಷನ್ ಯಾವ ಲೆವೆಲಲ್ಲಿ ಇರುತ್ತೆ, ನಾವು ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಗೇನು ಅರ್ಥ ಆಗದೆ ಇದ್ರೂ ಪರವಾಗಿಲ್ಲ, ಜಸ್ಟ್ ನೀವು ಬಂದು ಡಾಕ್ಟ್ರು ಏನು ಹೇಳ್ತಾರೆ ಅದನ್ನು ಕೇಳಿ. ಖಂಡಿತ ಇದು ಎಲ್ಲರಿಗೂ ಕ್ಯೂರ್ ಆಗುತ್ತೆ. ಆಮೇಲೆ ಇದು ನಮ್ಗೆ ಇನ್ನೊಂದೇನು ಹೆಚ್ಚಿಗೆ ನಂಗೆ ಖುಷಿ ಆಗುತ್ತೆ ಅಂದ್ರೆ, ಇದು ನಮ್ಮ ಸನಾತನ ಪದ್ಧತಿ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿಯಲ್ಲಿ ಇದು ಹಾಸೋಕ್ಕಾಗಿ ಬಂದ್ಬಿಟ್ಟಿದೆ ಇದು. ಅದರಿಂದ ಇದನ್ನ ತುಂಬಾ ಪ್ರಚುರಗೊಳಿಸ್ಬೇಕು, ಎಲ್ಲ ಕಡೆ ಎಲ್ಲ ಜನರಿಗೂ ಗೊತ್ತಾಗಬೇಕು. ಆ ಆಲೋಪತಿ ಪ್ರಭಾವ ಇದು ಕಡಿಮೆ ಆಗಬೇಕು. ಪ್ರತಿಯೊಂದು ಮನುಷ್ಯನು ತನ್ನ ಆತ್ಮಶಕ್ತಿಯಿಂದ, ತಮ್ಮ ಮಾನಸಿಕ ಶಕ್ತಿಯಿಂದ ಅವ್ರವ್ರ ಕಾಯಿಲೆನ ವಾಸಿ ಮಾಡಿಕೊಂಡು ಎಲ್ಲ ಆರೋಗ್ಯವಾಗಿರ್ಬೇಕು. ಎಲ್ಲ ಪ್ರತಿಯೊಂದು ಆರೋಗ್ಯವಂತ ಸಮಾಜ ಆಗ್ಬೇಕು, ನಮ್ಮದು ಆರೋಗ್ಯವಂತ ಪರಿಸರ ಆಗಬೇಕು. ಅದು ತುಂಬ ಇಷ್ಟಪಡ್ತೀನಿ. ಬೆಳೆಯೋ ಮಕ್ಕಳಿಗೆ, ದೊಡ್ಡವ್ರಿಗೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ನನಗೆ ತುಂಬ ಇಲ್ಲಿಗೆ ಬಂದು ತುಂಬ ಹೆಲ್ಪ್ ಆಯಿತು. ಆಮೇಲೆ ನಾನು ತುಂಬ ನಂಬಿಕೆಯಿಂದ ಬಂದೆ. ಆಮೇಲೆ ಅವ್ರು ಹೇಳೋ ಒಂದೊಂದು ಮಾತಲ್ಲೂ ಅರ್ಥ ಇರುತ್ತೆ. ಪ್ರತಿಯೊಂದರಲ್ಲೂ ಯಾವುದು ಒಂದು ವರ್ಡು, ಒಂದು ಕನ್ಸಲ್ಟೇಷನ್ ಬರಲಿ, ಏಕೆ ಬರಲಿ, ವೇಸ್ಟ್ ಆಯಿತು ನಮಗೆ ಟೈಮು ಅನ್ಸಲ್ಲ, ವರ್ತ್ ಅನ್ಸುತ್ತೆ ನಮಗೆ. ಎಲ್ಲ ವಿಷಯದಲ್ಲೂ, ಪ್ರತಿಯೊಂದು ವಿಷಯದಲ್ಲೂ ವರ್ತ್ ಅನ್ಸುತ್ತೆ. ಅದು ನಂಗೆ ತುಂಬಾ ಖುಷಿ ಆಯಿತು ಇಲ್ಲಿ ಬಂದು. ಆಮೇಲೆ ಈಗ ನನಗೆ 3 ಸೆಷನ್ ಆಗಿದೆ. 3 ಸೆಷನಲ್ಲಿ ಬೇಕಾದಷ್ಟು ಇಂಪ್ರೂವ್ ಆಗಿದೆ. ಅವ್ರ ಜೊತೆ ಮಾತಾಡಬೇಕಾದ್ರೆ, ಒಂದು ಇಂಟ್ರಾಕ್ಟ್ ಮಾಡಬೇಕಾದ್ರೆ ನಾವು ತುಂಬ ವಿಷಯ ತಿಳ್ಕೊಬೋದು ಡಾಕ್ಟ್ರಿಂದ. ನಮ್ಗೇನು ಅವಶ್ಯಕತೆ ಇದೆ, ನಾವು ಮುಂದುವರಿಯೋಕ್ಕೆ ಏನು ಬೇಕು, ಆ ಪಾಯಿಂಟ್ ನಾವು ಹಿಡ್ಕೊಂಡು ನಾವು ಅದರಿಂದ ಪ್ರಯೋಜನ ಪಡ್ಕೋಬೋದು. ಪ್ರತಿಯೊಂದು ಕೌನ್ಸಿಲಿಂಗಲ್ಲಿ ಅಥವಾ ಬೇರೆ ಸೆಷನ್ ನಡಿಬೇಕಾದ್ರೆ ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಖಂಡಿತ ತಿಳ್ಕೊಂಡು ಅದ್ರ ಪ್ರಕಾರ ನಾವು ಮುಂದುವರೆದ್ರೆ ಖಂಡಿತ ಇಲ್ಲಿ ಬಂದು ಗುಣ ಹೊಂದ್ತೇವೆ. ಈಗ ನನಗೆ ನೋಡಿ, ನನಗೆ ಫಸ್ಟು ಫೈನಲ್ ಕಾರ್ಡ್ ರಿಫ್ಯೂಸ್ ಆಗಿದ್ದರಿಂದ ಅಪ್ಲಿಸ್ದಾಗ ಅನ್ಕಾನ್ಶಿಯಸ್ ಆಗ್ತಿದ್ದೆ ನಾನು. ಈಗ ಅನ್ಕಾನ್ಶಿಯಸ್ ಆಗಲ್ಲ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು ವೀಕ್ಷಕರೇ. ಸಾರಿ ಇಂಟರಪ್ಟ್ ಮಾಡ್ತೀನಿ. ಇಲ್ಲಿ ಏನೋ ನಮ್ಮ ಸಂಸ್ಥೆ ಅಂತಾನೋ ಅಥವಾ ಮತ್ತೊಂದು ಅಲ್ಲ, ನಿಮ್ಮ ಮನಸ್ಸಲ್ಲಿ ಇರೋ ಚಮತ್ಕಾರದ ಬಗ್ಗೆ ಅಮ್ಮ ಮಾತಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಸಾರಿ ಬಟ್ ಇದು ಹೇಳಲೇಬೇಕು ನಾನು. ಅವ್ರಿಗೆ ಕನ್ಸಲ್ಟೇಷನ್ ಮಾಡ್ಬೇಕಾದ್ರೆ ನಾವು ಇನ್ನೇನ್ ಸಮಸ್ಯೆ ಇದೆ ಅಂತ ನೋಟ್ಸ್ ಮಾಡ್ಬೇಕಾದ್ರೆ ಅವ್ರಿಗೆ ಮಾತಾಡಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಭಾವುಕರಾಗ್ತಾ ಇದ್ರು. ಆ ಲೆವೆಲ್ ಇಂದ ಈಗ ಇಷ್ಟು ನಿರರ್ಗಳವಾಗಿ ಮಾತಾಡೋದನ್ನ ನೋಡೋದೇ ನಮ್ಗೆ ಒಂಥರ ಇದೇ ಪ್ರೈಸ್ಲೆಸ್ ಅಮ್ಮ. ಅಂದ್ರೆ ನೀವು ಇಷ್ಟು ಖುಷಿಯಾಗಿ ಆ ಒಂದು ಅನಾಲಿಸಿಸ್ ಮಾಡಿ ಆ ಸೈನ್ಸ್ ನಿಂದೇ ರೀತಿಯಲ್ಲಿ ಹೇಳ್ತಾರಲ್ಲ ಕ್ಲೈಂಟ್ಗಳು, ಅದೇ ನಮ್ಗೆ ವರ್ತ್ ಅನ್ಸುತ್ತೆ. ಅವರ ಎಫರ್ಟ್ ಅಥವಾ ಇಷ್ಟೆಲ್ಲ ಓದಿ ತಿಳ್ಕೊಂಡು ಟ್ರಾವೆಲ್ ಮಾಡಿದ್ದಕ್ಕೆ ಏನೋ ಒಂದು ಪ್ರೊಫೆಷನಲ್ ಲೆವೆಲ್ ಅಲ್ಲಿ ನೀವು ಹೇಳಿದಾಗೆ ನಮ್ಮದೇ ಸನಾತನ ಧರ್ಮದ ವಿಚಾರಗಳನ್ನ, ಇದು ನಿಜವಾದ ಆರೋಗ್ಯದ ಸೂತ್ರ ಅನ್ನೋದನ್ನ ರೆಪ್ರೆಸೆಂಟ್ ಮಾಡೋಕೆ ವೆಸ್ಟರ್ನ್ ಮತ್ತು ಇಂಡಿಯನ್ ಎರಡನ್ನೂ ಮರ್ಜ್ ಮಾಡಿ ಇಷ್ಟು ಎಫರ್ಟ್ ಮಾಡಿ ಒಂದು ರೆಪ್ರೆಸೆಂಟೇಷನ್ ಕೊಡ್ತಾ ಇರೋದು ಕರ್ನಾಟಕದಲ್ಲಿ. ಈ ಖುಷಿಯನ್ನ ನೋಡಿದಾಗ ನಿಜವಾಗ್ಲೂ ಬರ್ತಿತ್ತು ಅನ್ಸುತ್ತೆ. ಅದರಲ್ಲೂ ನನಗೆ ಸೀನಿಯರ್ ಸಿಟಿಸನ್ಸ್ ಅಂದ್ರೆ ತುಂಬಾ ಇಷ್ಟ.
ನಿಮ್ಮಂತ ಅದನ್ನ ಹೇಳಿದಾಗ ಒಂಥರ ಬ್ಲೆಸ್ಸಿಂಗ್ಸ್ ತರ ಅನ್ಸುತ್ತೆ. ಅಮ್ಮ ಹೇಳಿದ್ರು ಆಕಳಿಸಿದಾಗ ಅನ್ಕಾನ್ಶಿಯಸ್ ಆಗ್ತಾ ಇದೆ ಅಂತ, ಅದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಈ ಅನ್ಕಾನ್ಶಿಯಸ್ ಆಗೋದಕ್ಕೆ ನಾವು ಎಷ್ಟು ಭಯ ಪಡ್ಕೊಂಡ್ಬಿಡ್ತೀವಿ, ಬ್ರೈನ್ ಅಲ್ಲಿ ಏನೋ ಆಗ್ಬಿಟ್ಟಿದೆ ಹಾಗೆ ಹೀಗೆ ಅಂತ, ಅದ್ರ ಬಗ್ಗೆ ಹೇಳಿಮ್ಮ ಪ್ಲೀಸ್. ಸೊ ನೀವು ಆಕಳಿಸ್ತಾ ಇದ್ದಾಗ ಅನ್ಕಾನ್ಶಿಯಸ್ ಆಗೋದು ಇವಾಗ ಹೇಗಿದೆ? ಆಕಳಿಸ್ತಾ ಇದ್ದಾಗ ಅನ್ಕಾನ್ಶಿಯಸ್ ಆಗ್ತಿದೆ, ಕಂಟ್ರೋಲ್ ಇರ್ತಿಲ್ಲ, ಬಿದ್ದು ಹೋಗುವಾಗ ಆಗ್ತಿತ್ತು ನನಗೆ. ಈಗ ಅದು ಅನ್ಕಾನ್ಶಿಯಸ್ ಆಗಲ್ಲ ನಾನು. ಆಮೇಲೆ ಮತ್ತೆ ಯಾವ ಸಪೋರ್ಟು ಇಲ್ಲದೆ ನಿಂತ್ಕೊಂಡು ಧೈರ್ಯವಾಗಿ ಮನಸ್ಸಲ್ಲಿ ಯಾವ ಒಳಕ್ಕೂ ಭಯನೂ ಇಲ್ಲ. ನಾನು ಮೊದಲಿನ ಹಾಗೆ ಬಿದ್ದೋಗ್ತೀನಿ, ನಂಗೆ ತೊಂದರೆ ಆಗುತ್ತೆ, ಅದು ಯಾವ ಭಯವೂ ಇಲ್ಲ ನನಗೆ. ಹಾಗೆ ಆಕಳಿಸ್ತೀನಿ. ಮತ್ತೀಗ ನನಗೆ ಕಾನ್ಫಿಡೆನ್ಸ್ ಬಂದಿದೆ, ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡಬಲ್ಲೆ. ಮೊದಲಿನ ಹಾಗೆ ಇಂಡಿಪೆಂಡೆಂಟಾಗಿ ನನ್ನನ್ನು ನಾನು ನೋಡ್ಕೊಂಡು ನನ್ನ ಜೀವನ ನಾನು ಮಾಡ್ಕೋಬೋದು, ಆ ಧೈರ್ಯ ಬಂದಿದೆ ಮನಸ್ಸಿಗೆ. ಅದು ತುಂಬ ಇಂಪಾರ್ಟೆಂಟ್. ಮತ್ತು ಕುತ್ತಿಗೆ ನನಗೆ ಇವಾಗ ಎಲ್ಲ 180 ಡಿಗ್ರಿ ಪೂರ್ತಿ ನೋಡಿ, ಹೀಗೆ ಪ್ಯಾಲ್ಪಿಟೇಷನ್ ಇರಲ್ಲ, ಅನ್ಕಾನ್ಶಿಯಸ್ ಆಗಲ್ಲ, ಏನು ತೊಂದರೆ ಆಗಲ್ಲ. ಚೇರ್ಗೆ ಹೊರ್ಕೊಂಡು ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಮತ್ತೆ ಪ್ಯಾಲ್ಪಿಟೇಷನ್ ಆ ತರ ಸ್ಥಿತಿಯಲ್ಲಿದ್ದೆ ನಾನು. ಅಂದ್ರೆ ಪ್ಯಾಲ್ಪಿಟೇಷನ್ಸ್ ಅಂದ್ರೆ ಎದೆ ದಬ್ದಬ ಅಂತ ಹೊಡ್ಕೊಳ್ಳೋದು, ಹಾರ್ಟ್ ಬೀಟ್ ಜಾಸ್ತಿ ಆಗೋದು. ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿತ್ತು. ಗೊತ್ತಲ್ಲ, ಹಾರ್ಟ್ ಬೀಟ್ ಜಾಸ್ತಿ ಆದ್ರೆ ನಮ್ಗೆ ದೇಹವೇ ಕುಸಿದೋದಂಗೆ ಅನಿಸ್ತಿರುತ್ತೆ, ಯಾವುದಕ್ಕೂ ಇದಿರಲ್ಲ. ಆಮೇಲೆ ಕಣ್ಣೆಲ್ಲ ತುಂಬಾ ನೋವು ಆಗ್ತಿತ್ತು. ಆ ಕಣ್ಣು ನೋವು ಹೋಯ್ತು ನನ್ಗೀಗ, ಕಣ್ಣು ನೋವು ಅಷ್ಟು ಇಲ್ಲ. ಮತ್ತೆ ತಲೆನೋವು, ಬ್ರೈನ್ ಎಲ್ಲ ಒಳಗೆ ತುಂಬಾ ನೋವಾದಂಗೆ ಅನಿಸ್ತಿತ್ತು ಯಾವಾಗ್ಲೂ. ಈಗ ನಂಗೆ ಆ ನೋವು ಆಗ್ತಾ ಇಲ್ಲ ಬ್ರೈನಲ್ಲಿ, ಅದೊಂದು ತುಂಬ ನನಗೆ ಖುಷಿ ಅನ್ಸುತ್ತೆ. ಈ ಪ್ರಾಬ್ಲಮ್ಸ್ ಎಲ್ಲ ಒಂದೊಂದೇ ಕಡಿಮೆ ಆಗ್ತಾ ಈ ಗ್ಯಾಸ್ಟ್ರಿಕ್ ಅಸಿಡಿಟಿ ಆಟೋಮೆಟಿಕ್ ಆಗಿ ಅದು ಸ್ಟ್ರೆಸ್ ಕಡಿಮೆ ಆಗುತ್ತೆ. ಇನ್ಫ್ಯಾಕ್ಟ್ ರೀಸೆಂಟ್ಲಿ ನಾನೊಂದು ರೀಪೋಸ್ಟ್ ಮಾಡಿದ್ದೆ, ಯಾರಿಗೆಲ್ಲ ಡೈಜೆಷನ್ ಇಶ್ಯೂ ಇದೆ, ನಾವು ಆ ರೆಮಿಡಿ ತಗೊಳ್ಬೇಕಾ, ಈ ಆಹಾರ ಜಾಸ್ತಿ ತಗೋಬೇಕಾ, ಕಮ್ಮಿ ತಗೋಬೇಕಾ, ಎಷ್ಟು ಒಂದು ಚಾರ್ಟ್ ಹಾಕೊಂಡು ಒದ್ದಾಡ್ತಾರೆ. ಅಮ್ಮ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಉದ್ವೇಗ ಕಮ್ಮಿ ಆಗ್ತಾ ಇದ್ದಾಗೆ ನಿಮ್ಮ ಗಟ್ಟು ತಣ್ಣಗಿರುತ್ತೆ, ಹೊಟ್ಟೆ ಆರಾಮಾಗಿರುತ್ತೆ. ಫಸ್ಟ್ ಅದನ್ನ ನೀವು ಚಾರ್ಟ್ ಮಾಡ್ಕೊಂಡು ನಿಮ್ಮ ಭಾವನಾತ್ಮಕ ಒತ್ತಡವನ್ನು ನಿಯಂತ್ರಣಕ್ಕೆ ತಗೊಳ್ಳೋದು, ಮಾನಸಿಕ ಏರುಪೇರುಗಳನ್ನು ಸರಿಪಡಿಸ್ಕೊಳ್ಳೋದು, ನಿಮ್ಮ ಜೊತೆ ಇರುವರ ಸಂಬಂಧದ ವಿಚಾರವಾಗಿ ನಿಮ್ಮ ಹತ್ರದಲ್ಲಿರೋರನ್ನ ಹೇಗೆ ನೀವು ಪ್ರೀತಿಯಿಂದ, ಸಹನೆಯಿಂದ, ಕ್ಷಮಾ ಮನೋಭಾವನೆಯಿಂದ ಕನೆಕ್ಟ್ ಆಗ್ತೀರಾ, ಈ ವಿಚಾರಗಳಿಗೆ ಒತ್ತು ಕೊಡೋದು ಆರೋಗ್ಯದ ನಿಜವಾದ ಸೂತ್ರಗಳು. ಅಫ್ಕೋರ್ಸ್ ನೀವು ಬೇರೆ ರೆಮಿಡಿ ಮಾಡಿ ಫಿಕ್ಸ್ ತರ ಕೆಲವು ಬೇಕಾಗತ್ತೆ, ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ದಿಸ್ ಇಸ್ ದ ರಿಯಲ್ ವೇ ಆಫ್ ರಿಕವರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ಅಮ್ಮನ ಹತ್ರ ಇನ್ನೂ ತುಂಬಾ ಮಾತಾಡ್ಬೇಕು ಅನ್ಸುತ್ತೆ. ಇನ್ಫ್ಯಾಕ್ಟ್ ನನ್ಗೆ ಅನಿಸ್ತಾ ಇದೆ ನಾವು ಮ್ಯಾಗಝಿನ್ ಸ್ಟಾರ್ಟ್ ಮಾಡ್ಬೇಕು ಅಂತಿದೀವಿ ಸಮೃದ್ಧಿ, ಆದಷ್ಟು ಬೇಗ ಅದರಲ್ಲಿ ಇನ್ನೊಂದು ಫುಲ್ ಆರ್ಟಿಕಲ್ ಬರ್ಸೋಣ. ಯಾಕಂದ್ರೆ ಅನಾರೋಗ್ಯದಿಂದ ಹೊರಗಡೆ ಬರೋದು, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಅದು ಒಂದು ಭಾಗ ಅಷ್ಟೇ. ನಿಜವಾಗ್ಲೂ ಒಬ್ಬ ರೋಗಿ ಅಥವಾ ಅನಾರೋಗ್ಯದಲ್ಲಿ ಇರೋರು ಅದನ್ನ ಮೀರಿ ಏನು ಅನ್ನೋದನ್ನ ನೋಡ್ತಾರೆ. ಅಂದ್ರೆ ಪರಿವರ್ತನೆ ಏನಾಯ್ತು, ಆತ್ಮ ಸಾಕ್ಷಾತ್ಕಾರ ಈ ಕಾಯಿಲೆಯಿಂದ ಹೊರಗಡೆ ಬರ್ಬೇಕಾದ್ರೆ ಎಷ್ಟಾಯ್ತು, ಆಧ್ಯಾತ್ಮಿಕವಾಗಿ ನಾನು ಎಷ್ಟು ಬೆಳೆದೆ, ನನಗೆ ಯಾಕೆ ಈ ಸಮಸ್ಯೆಯನ್ನು ಪ್ರಕೃತಿ ಕೊಡ್ತು, ಇದ್ರ ಹಿಂದೆ ಇರೋ ಪಾಠ ಏನು ಅಂತ ಕಲಿಯೋದೇ ಅನಾರೋಗ್ಯದ ನಿಜವಾದ ಉದ್ದೇಶ ಹೊರತು ಸಿಂಪತಿ ಅಲ್ಲ. ಅಯ್ಯೋ ನನಗಿದು ಬಂದ್ಬಿಡ್ತು ಅನ್ನೋ ಒಂಥರ ಎಂಪಥೆಟಿಕ್ ಫೀಲಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಲ್ಲ ಅದು ಬರೋದು. ಅದು ತುಂಬಾ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ನೀವು ನೋಡ್ಬೋದು, ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ 8 to 9 ಸೆಷನ್ಸ್ ಬೇಕು ಅಂತ ಬರ್ದಿದ್ದೆ ನಾನು, ಕ್ರಮೇಣವಾಗಿ ಇದಾಗುತ್ತೆ ಅಂತ. 3-4 ಸೆಷನ್ಸ್ ಅಲ್ಲೇ 50+ ಆಲ್ಮೋಸ್ಟ್ 60 ರೀಚ್ ಆಗ್ತಾ ಇರೋ ಒಂದು ಮುಗ್ಧವಾದ ಮಹಿಳೆ ಇದರಿಂದ ಹೊರಗಡೆ ಬರ್ತಾರೆ ಅಂತಾದ್ರೆ, ನಾವು ಇದನ್ನ ಏನೋ ಒಂದು ಯಾರಿಗೋ ಆಗುತ್ತೇನೋ ಇಲ್ವೇನೋ ಅನ್ನೋ ಭಾವನೆಯಲ್ಲಿ ಇರೋದು ಬೇಕಾಗಿಲ್ಲ. ಒಂದು ಪುಟಾಣಿ ಮಗುವಿಂದ ಯಾವುದೇ ವಯಸ್ಸಿಗರು ತಮ್ಮ ಒಂದು ವಿಚಾರಧಾರೆಯನ್ನು ಸರಿಪಡಿಸ್ಕೊಂಡು ತುಂಬಾ ಗಾಢವಾಗಿ, ಆಳವಾಗಿ ಮತ್ತು ಮಿಸ್ಟೀರಿಯಸ್ ಆಗಿ ಒಂಥರ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲದಿರೋ ಕಾಯಿಲೆಗಳಿಂದ ಹೊರಗಡೆ ಬರೋಕೆ ಖಂಡಿತವಾಗ್ಲೂ ಸಾಧ್ಯ ಇದೆ. ಇನ್ಫ್ಯಾಕ್ಟ್ ನಾಳೆ ಹುಣ್ಣಿಮೆ ಇರೋದ್ರಿಂದ ಆಲ್ಮೋಸ್ಟ್ ತುಂಬಾ ಸಮಯದಿಂದ ನಾವು ಫ್ರೀ ಮೆಡಿಟೇಷನ್ ಸೆಷನ್ಸ್ ಅನ್ನ ಸಂಜೆ ಹೊತ್ತು ಹುಣ್ಣಿಮೆ ದಿನ ಮಾಡ್ತಾ ಇದೀವಿ. ನಾಳೆ ಪ್ರಕೃತಿಯಲ್ಲಿರೋ ಕೆಲವು ವಿಚಾರಗಳನ್ನ ಅಳವಡಿಸಿಕೊಂಡು ನಾವು ಹೇಗೆ ನಮ್ಮ ಸಮಸ್ಯೆಯಿಂದ ಹೊರಗಡೆ ಬರೋದು ಅನ್ನೋದ್ರ ಬಗ್ಗೆ ಒಂದು ಉಚಿತವಾದ ಶಿಬಿರ ಇದೆ ಸಂಜೆ 5:30 ಮೇಲೆ. ಅದ್ರ ಬಗ್ಗೆ ಪೋಸ್ಟ್ ಇನ್ ಸ್ವಲ್ಪ ಹೊತ್ತಲ್ಲೇ ನಾವು ಪೋಸ್ಟ್ ಮಾಡ್ತೀವಿ ಫೇಸ್ಬುಕ್ ಅಲ್ಲಿ. ಅಂಡ್ ನೆಕ್ಸ್ಟ್ ಭಾನುವಾರ ಇದೇ ಸಬ್ ಕಾನ್ಶಿಯಸ್ ಸೆಲ್ಫ್ ಅಂದ್ರೆ ನಮ್ಮ ಒಳಗಡೆ ಇರುವಂತಹ ಆ ಚಮತ್ಕಾರಯುತವಾದ ಒಳಮನಸ್ಸಿನ ಶಕ್ತಿಯನ್ನ ಹೇಗೆ ಉಪಯೋಗಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕೂಡ ಒಂದು ಪೇಡ್ ವರ್ಕ್ಶಾಪ್ ಇದೆ. ಇಂಟ್ರೆಸ್ಟೆಡ್ ಇರೋರು ಅದನ್ನು ಕೂಡ ಅಟೆಂಡ್ ಮಾಡಬಹುದು. ಇನ್ಫ್ಯಾಕ್ಟ್ ನೀವು ಕೆಲವೊಂದು ಚಿಕ್ಕ ಪುಟ್ಟ ಪುಸ್ತಕಗಳನ್ನ ಓದಿ ಅಂಡ್ ತನ್ನ ಬಗ್ಗೆ ತನ್ನನ್ನ ಸ್ವೀಕಾರ ಮಾಡಿ ಪ್ರೀತಿಸಿ ಕೂಡ ಎಷ್ಟೋ ಈ ತರದ ಹೆಲ್ಪ್ ತಗೊಳಕ್ ಆಗ್ಲಿಲ್ಲ ಅಂದ್ರೂ ಎಷ್ಟೋ ಬದಲಾವಣೆಯನ್ನು ಮಾಡ್ಕೊಳ್ಬಹುದು. ಈ ವಿಚಾರವನ್ನ ನಿಮಗೂ ನಿಮ್ಮ ಸುತ್ತ ಇರೋರ್ಗೂ ಹೇಳಿ, ಈ ಆರೋಗ್ಯದ ನಿಜವಾದ ಸೂತ್ರವನ್ನ, ಈ ತರದ ನಿದರ್ಶನಗಳನ್ನ ಕೊಟ್ಟು ನಿಮ್ಮ ಆಪ್ತರ ಜೊತೆ ಶೇರ್ ಮಾಡ್ಕೊಂಡು ಅಂತ ಕೇಳ್ತಾ ಇನ್ನು ಮುಗಿಸ್ತಾ ಇದ್ವಿ. ಅಮ್ಮ, ಕೊನೆಯದಾಗಿ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ವೀಕ್ಷಕರೇ, ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ,
ನೀವು ಮಾನಸಿಕವಾಗಿ ತುಂಬಾ ನಂಬಿಕೆ ಇಟ್ಕೊಂಡು ಮತ್ತೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ವೈದ್ಯಕೀಯ ಪದ್ಧತಿಗಳೇನಿದೆ ಅದನ್ನ ಉಳಿಸ್ಕೋಬೇಕು. ನಾವು ಉಳಿಸ್ಕೊಂಡ್ರೆ ಮುಂದಿನ ಜನಾಂಗಕ್ಕೆ ಅದನ್ನ ನಾವು ಟ್ರಾನ್ಸ್ಫರ್ ಮಾಡಕ್ ಅವಕಾಶ ಇರುತ್ತೆ. ಸೊ ಇದನ್ನ ನೀವು ಖಂಡಿತ ಎಲ್ಲರೂ ತುಂಬಾ ನಂಬಿಕೆಯಿಂದ ಇದ್ರ ಪ್ರಯೋಜನ ಪಡ್ಕೋಬೇಕು. ಮತ್ತೆ ಇಲ್ಲಿ ಸಮೃದ್ಧಿಲಿ ಬಂದ್ರೆ ನಾವು ಬರೀ ದೈಹಿಕವಾಗಿ ಕಾಯಿಲೆ ಎಲ್ಲ ವಾಸಿ ಮಾಡ್ಕೊಂಡು ಹೋಗ್ತೀವಿ ಆ ರೀತಿ ಏನಿಲ್ಲ. ನಾವು ದೈಹಿಕವಾಗಿ, ಮಾನಸಿಕವಾಗಿ ಆರೋಗ್ಯ ಹೊಂದ್ಬೋದು, ಆಧ್ಯಾತ್ಮಿಕವಾಗಿ ತುಂಬಾ ಮೇಲ್ಮಟ್ಟಕ್ಕೆ ಏರ್ಬೋದು. ಅದು ಪ್ರತಿಯೊಂದು ಸೆಷನಲ್ಲಿ, ಪ್ರತಿಯೊಂದು ಕೌನ್ಸಿಲಿಂಗ್ ಅಲ್ಲಿ ಗೊತ್ತಾಗುತ್ತೆ ನಮ್ಗೆ. ಬಟ್ ನಾವು ಅದನ್ನ ಗ್ರಹಿಸ್ಕೊಂಡು ಅದರಿಂದ ಮುಂದುವರ್ಕೋಬಹುದು. ಇಲ್ಲಿ ಬಂದ್ರೆ ಮನುಷ್ಯನ ಸರ್ವತೋಮುಖ ಬೆಳವಣಿಗೆ ಆಗತ್ತೆ, ಎಲ್ಲ ಆಲ್ರೌಂಡ್ ಡೆವಲಪ್ಮೆಂಟ್ ಆಗುತ್ತೆ ಇಲ್ಲಿ ಬಂದ್ರೆ. ಅದು ಒಂದು ನಂಗೆ ತುಂಬಾ ಖುಷಿ ಆಯ್ತು. ಏನೋ ಇವಾಗ ಹಾಸ್ಪಿಟ್ಲಿಗೆ ಹೋದೆ, ಕಾಯಿಲೆ ವಾಸಿ ಆಯ್ತು, ಮನೆಗೆ ಹೋದೆ, ಮತ್ತೆ ಆಸ್ ಯೂಶುವಲ್ ನಾನು ಅದೇ ಜೀವನಕ್ಕೆ, ಅದೇ ಮೂಡಲ್ಲಿ, ಅದೇ ಮನಸ್ಸಲ್ಲಿ ಇದ್ದೆ ಅನ್ನೋ ತರ ಆಗಲ್ಲ. ನಾವು ಎಲ್ಲ ರೀತಿಯಲ್ಲೂ ಮೇಲ್ಮಟ್ಟಕ್ಕೆ ಬರ್ತೀವಿ. ಅದು ತುಂಬಾ ಖುಷಿ ಆಯ್ತು. ಮತ್ತೆ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಡಾಕ್ಟರ್ ಒಂದು ಧ್ಯಾನ ಅಂತ ಪುಸ್ತಕ ಬರ್ದಿದ್ದಾರೆ. ಅದನ್ನ ಖಂಡಿತ ಎಲ್ಲರೂ ಓದ್ಬೇಕು ಅನ್ನೋದೇ ನನ್ನ ಆಸೆ. ಅದನ್ನ ಓದಿ ಅದರಿಂದ ಪ್ರಯೋಜನ ಪಡ್ಕೋಬೇಕು. ಈ ಪ್ರಾಪಂಚಿಕ ವ್ಯವಹಾರಕ್ಕೆ, ದಿನನಿತ್ಯದ ಚಟುವಟಿಕೆಗೆ ಏನ್ ತುಂಬಾ ಅವಶ್ಯಕತೆ ಇದೆ ಅದನ್ನ ತುಂಬಾ ಪ್ರಿಸೈಸ್ ಆಗಿ, ತುಂಬಾ ಡೆಫಿನೆಟ್ ಆಗಿ ನಮ್ಗೆ ಇದೇ ಪೇಷಂಟ್ಸ್ ಇದೇ ತರ ವಿಷಯ ಮನಸ್ಸಲ್ಲಿ ಗೊಂದಲ ಬರುತ್ತೆ, ಅದಕ್ಕೆ ಇದೇ ಉತ್ತರ ಕರೆಕ್ಟು ಅಂತ ತುಂಬಾ ನಿಖರವಾಗಿ ಪ್ರತಿಯೊಂದು ವಿಷಯನೂ ಹೇಳಿದ್ದಾರೆ. ಅನ್ನೆಸೆಸರಿ ಅದರಲ್ಲಿ ಯಾವ ವಿಷಯನೂ ತುಂಬಿಲ್ಲ. ಮತ್ತೆ ಆಧ್ಯಾತ್ಮಿಕವಾಗಿ ಧ್ಯಾನದ ಬಗ್ಗೆ ಆಗಲಿ, ಎಲ್ಲೇ ಆಗಲಿ, ಎಲ್ಲೂ ಎಕ್ಸಾಜುರೇಷನ್ ಇಲ್ಲ. ಇಡೀ ಬುಕ್ಕಲ್ಲಿ ಯಾವುದೋ ಗಹನವಾದ ವಿಚಾರ ತುಂಬಿ ನಮ್ಗೆ ಅರ್ಥವಾಗ್ಲಿಲ್ಲ, ಗೊಂದಲ ಇಲ್ಲ ಅನ್ನೋ ತರ ಇಲ್ಲ ಬುಕ್ಕು. ತುಂಬಾ ಚೆನ್ನಾಗಿದೆ, ತುಂಬಾ ಸಿಂಪಲ್ ಆಗಿ, ತುಂಬಾ ಸರಳವಾಗಿದೆ. ಅದು ಎಲ್ಲರಿಗೂ, ಎಲ್ಲ ವಯಸ್ಸವರಿಗೂ, ನಮ್ಮ ತಿಳುವಳಿಕೆ ಮಟ್ಟ ಯಾವುದೇ ಲೆವೆಲಲ್ಲಿ ಇರಲಿ ಎಲ್ರಿಗೂ ಅರ್ಥವಾಗುತ್ತೆ. ಆ ರೀತಿ ಇದೆ ಬುಕ್ಕು. ಅದನ್ನ ಓದಿ ಎಲ್ಲರೂ ಪ್ರಯೋಜನ ಪಡ್ಕೊಳ್ಳಿ ಅನ್ನೋದೇ ನನ್ನ ಆಸೆ. ಥ್ಯಾಂಕ್ ಯು ಮಾ. ನಿಮ್ಮ ಮಾತು ಬ್ಲೆಸ್ಸಿಂಗ್ಸ್ ತರ ಇತ್ತು, ತುಂಬಾ ಜನಕ್ಕೆ ಮಾರ್ಗದರ್ಶನ ಕೊಟ್ಟಿದೆ. ಇನ್ಫ್ಯಾಕ್ಟ್ ನಮ್ಮ ವೆಬ್ಸೈಟ್ ಅಲ್ಲೂ ತುಂಬಾ ಎಲಾಬ್ರೇಟಿವ್ ಆಗಿ ಸಮಸ್ಯೆಗಳ ಬಗ್ಗೆ ಬಂದಿದ್ದೀವಿ. ನಮ್ಮ ಸರ್ವಿಸಸ್ ಪೇಜ್ಗೆ ಹೋದ್ರೆ, ಬ್ಲಾಗ್ ಪೇಜ್ಗೆ ಹೋದ್ರೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಇದನ್ನೆಲ್ಲ ಎಲ್ರಿಗೂ ಉಪಯೋಗಕ್ಕೆ ಬರಲಿ. ಯಾವುದೇ ಕ್ಲಾಸ್ ಅವ್ರಿಗೆ ನೀವು ಟ್ರೀಟ್ಮೆಂಟ್ಗೆ ಬರೋಕ್ಕಾದ್ರೂ ಆಗದೇ ಇದ್ರೂ ಫ್ರೀಯಾಗಿ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ತುಂಬಾ ಎಫರ್ಟ್ ಹಾಕಿ ಒಂದೊಂದು ಕ್ವೆಶನ್ಸ್ ಏನು ಕ್ಲೈಂಟ್ಗಳು ಕೇಳ್ತಾರೆ ಅದಕ್ಕೆ ಎಲಾಬ್ರೇಟಿವ್ ಆಗಿ ಉತ್ತರಗಳನ್ನು ಕೊಟ್ಟಿದ್ದೀವಿ. ಅದನ್ನು ಸಾಧ್ಯ ಆದರೆ ಓದಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ಯೂನಿಂಗ್ ಇನ್. ಮತ್ತೆ ಸಿಗೋಣ. ಎಲ್ಲರೂ ಔಷಧ ರಹಿತ ಚಿಕಿತ್ಸೆಯನ್ನು ಫಾಲೋ ಮಾಡಿ, ಧ್ಯಾನವನ್ನು ಪ್ರತಿನಿತ್ಯ ಮಾಡಿ ಅಂತ ಕೇಳ್ಕೊಳ್ತೀವಿ. ನಮಸ್ಕಾರ.